ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಕನ್ನಡ ಮಾಧ್ಯಮ ಲೋಕದಲ್ಲೇ ವಿಶಿಷ್ಟವಾದಂಥ ವಿನೂತನವಾದಂಥ ಕಾರ್ಯಕ್ರಮವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅದೇ ಬುಲೆಟ್ ರಿಪೋರ್ಟರ್. ಇಂಡಿಯಾ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಇಂಡಿಯಾ, ಸಕ್ಕರೆ ನಾಡು. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕೇಳುವಂತಹ ಒಂದೇ ಒಂದು ಮಾತು ಅಂತಂದ್ರೆ ಕಾವೇರಿಯ ಬೀಡು ಅಂತ ಹೇಳಿ. ಎಕ್ಸಾಕ್ಟ್ಲಿ ಮಂಡ್ಯ ಸಕ್ಕರೆ ನಾಡು. ಮಂಡ್ಯಕ್ಕೆ ನಾವು ಆಗಮಿಸಿದ್ದೀವಿ. ಬುಲೆಟ್ ರಿಪೋರ್ಟಿಂಗ್ ಮೊದಲನೇದಾಗಿ ಪಬ್ಲಿಕ್ ಟಿವಿ ಆರಂಭ ಮಾಡ್ತಾ ಇದೆ ಕನ್ನಡ ಮಾಧ್ಯಮ ಲೋಕದಲ್ಲಿ ಮೊದಲನೇ ಬಾರಿಗೆ. ಈ ಆರಂಭದಲ್ಲಿ ಮಂಡ್ಯಕ್ಕೆ ಆರಂಭಿಸಿದ್ದೀವಿ, ಯಾಕಂದ್ರೆ ಕಾವೇರಿಯ ಬೀಡು. ಜೊತೆಗೆ ಲೋಕಸಭಾ ಚುನಾವಣೆಯ ಅತ್ಯಂತ ಕಾವೇರಿ ಇರುವಂತಹ ಕ್ಷೇತ್ರ ಅಂತಂದ್ರೆ ಮಂಡ್ಯ. ಮಂಡ್ಯದಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದು ಕನ್ಸಿಡರ್ ಮಾಡೋದಾದ್ರೆ ಮೈಸೂರಿನ KR ನಗರ ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 3 ಸಚಿವರಿದ್ದಾರೆ. ಜೊತೆಗೆ 3 ವಿಧಾನ ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಕಾವು ಹೇಗಿದೆ? ಅದರಲ್ಲೂ ಹಾಸನದ ಮೊಮ್ಮಗ, ಮಂಡ್ಯದ ಸೊಸೆ ಮಂಡ್ಯಕ್ಕೆ ದಾಳಿ ಇಡ್ತಾ ಇದ್ದಾರೆ, ಲಗ್ಗೆ ಇಡ್ತಾ ಇದ್ದಾರೆ. ಜನ ಏನು ಹೇಳ್ತಾ ಇದ್ದಾರೆ? ಹಾಸನದ ಮೊಮ್ಮಗನನ್ನ ಸ್ವಾಗತಿಸ್ತಾರೋ, ಮಂಡ್ಯದ ಸೊಸೆಯನ್ನ ಬರಮಾಡಿಕೊಳ್ತಾರೋ? ಹೇಗಿದೆ ಜನರ ನಾಡಿ ಮಿಡಿತ? ಪಬ್ಲಿಕ್ ಟಿವಿ ಬುಲೆಟ್ ರಿಪೋರ್ಟರ್ ಮೂಲಕವಾಗಿ ಇದೆಲ್ಲವನ್ನ ಕೂಡ ಕಲೆ ಹಾಕಕ್ಕೆ ಹೊರಟಿದೆ. ಬನ್ನಿ ನಮ್ಮ ಜೊತೆಗೆ ಸಕ್ಕರೆಯ ನಾಡು ಮಂಡ್ಯದ ಒಳಗೆ. ಓಕೆ, ಅಲ್ಲಿ ಮನೆ ಇದೆ, ಅಂದ್ರೆ ಕಬ್ಬನ್ನ ಅರಿಯೋ ಜಾಗ ಇದೆ. ಬಂದಿದ್ದೀನಿ, ಕಬ್ಬು ಬಿಡಿಸ್ತಾ ಇದ್ದಾರೆ. ನೋಡೋಣ, ಅವ್ರನ್ನು ಮಾತಾಡ್ಸೋಣ. ಅವ್ರದ್ದೊಂದೊಂದು ಒಪಿನಿಯನ್ ಇರುತ್ತೆ. ಕಬ್ಬಿನ ವಿಚಾರ ಭಾಳ ಇದೆ ರಾಜ್ಯದಲ್ಲಿ. ಏನು ಹೇಳ್ತಾರೆ ನೋಡೋಣಂತೆ ಅವ್ರ ಜೊತೆಗೆ. ಏನಂತೀರಿ, ರಾಜಕೀಯ ಹೆಂಗೈತಿ ಮಂಡ್ಯದ ರಾಜಕೀಯ? ರಾಜಕೀಯ ಮಂಡ್ಯದಲ್ಲಿ ಹೊಲಸಾಗ್ಬಿಟ್ಟದ. ಹಾ, ಭಾರಿ ಹೊಲಸಾಗ್ಬಿಟ್ಟದ. ಹೊಲಸಾಗೈತಾ? ಯಾಕೆ? ಎಲ್ಲ ಬಂದ್ರು, ಎಲ್ಲ ತಿನ್ಕೋದೆ ಉಣ್ಣುದೇ ಮಾಡ್ತಾರೆ, ಯಾರು ಇದು ಮಾಡೋದಿಲ್ಲ. ಹಾ, ಈಗ ನಮ್ಮ ಸರ್ಕಾರವೇ ಪರವಾಗಿಲ್ಲ, ಕುಮಾರಸ್ವಾಮಿ ಸರ್ಕಾರ ಹಾ, ಚೆನ್ನಾಗಿದೆಯಾ? ಚೆನ್ನಾಗೈತೆ, ಸೌಲಭ್ಯ ಎಲ್ಲ ಮಾಡ್ಕೊಡ್ತಾವನೆ. ಮಾಡ್ಕೊಡ್ತಾ ಇದ್ದೀರಾ? ಮಾಡ್ಕೊಡ್ತಾವೆ. ಈಗ ಲೋಕಸಭೆದ್ದೇನಂತೆ? ಲೋಕಸಭೆಗೆ ನಿಂತ್ಕೋತದೆ ಮಗಂಗ. ಹಾ, ಗ್ಯಾರಂಟಿ ಅವರು. ಈಗ ಹಂಗಿದ್ರೆ ಮೊಮ್ಮಗನ, ಹಾಸನದ ಮೊಮ್ಮಗನ ಗೆಲ್ಲೋದ? ಹಾಂ, ಯಾರಿಗೆ ಓಟ್ ಹಾಕೋದು? ನಮ್ಮ ಮಾಮೂಲಿ ಹೊರ ಹೊತ್ತ ಮಳೆ, ಹೊರ ಹೊತ್ತ ಮಹಿಳೆ ನಮ್ಮ ಪಕ್ಷ. ಸುಮಲತಾಕ ಬರ್ತಾಳಂತೆ ಮತ್ತೆ? ಸುಮಾರು ತರ್ಕ ಬಂದ್ರೆ ಇಟ್ಟಿಗೆ ಹೋಯ್ತಾಳೆ. ಹಾ, ಮನೆಗೆ ಹೋಯ್ತಾಳೆ. ಮನೆಗ? ಯಾಕೆ? ಅವರು ಏನು ಮಾಡಲಿಲ್ಲ, ಅವರ ಗಂಡ ಇದ್ದಾಗ ಹಾ, ಮಂಡ್ಯದ ಬಗ್ಗೆ ಏನಕ್ಕೂ ನೀರು ಪಾರನ್ಗೆ ಏನಕ್ಕೂ ಬರಲಿಲ್ಲ. ಹಾ, ಹಾಗಾಗಿ ಅವ್ರ ಬಗ್ಗೆ ಅಲ್ಲಿ ತಲೆ ಕೆಡ್ಸ್ಕೋದಿಲ್ಲ ಇದೆ. ತಲೆ ಕೆಡಿಸ್ಕೊಳ್ಳ. ಈಗ ಇಡೀ ಕನ್ನಡ ಎಲ್ಲ ಹೀರೋಗಳೆಲ್ಲ ಬರ್ತಾರೆ, ಹೀರೋಯಿನ್ ಎಲ್ಲ ಬರ್ತಾರಂತೆ ಸುಮಲತಾಕಂಗೆ ಪ್ರಚಾರಕ್ಕೆ. ಹೀರೋಯಿನ್ ಎಲ್ಲ ಬಂದ್ಬಿಟ್ರಿ, ನಮ್ಮ ಇಲ್ಲಿಗೆ ಹೀರೋ ನಮ್ಗೇನ್ ಮಾಡ್ತಾರೆ ಮಾಡ್ಬಿಟ್ಟು ಹೋಯ್ತದ ಅವರು. ಹಾ, ಅವ್ರು ಹೀರೋಯಿನ್ ಬಂದ್ಬಿಟ್ಟು ಹಾಕ್ಬಿಟ್ಟಮ್ಮ. ನಮ್ಮ ಪಕ್ಷ ನಮ್ದು ಅಷ್ಟೇ ಪಕ್ಕ ನಮ್ದು. ಈಗ ರಾಜಕೀಯದ ಹೆಂಗಿದೆ ನಿಮ್ ಕತೆ? ರಾಜಕೀಯದ ಏನ್ ಸರ್, ಯಾರು ನಮ್ಗಿಷ್ಟ ಏನ್ ರಾಜಕೀಯದ ಬಂದು ಓಟ್ ಹಾಕೋಕ್ ಬರ್ತಾರೆ, ಕೈ ಮುಗಿತಾರೆ, ಕಾಲು ಹಿಡಿತಾರೆ, ಜನಕ್ಕೆ ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊತಾರೆ, ಎಲ್ಲ ರಾಜಕೀಯ. ಆಮೇಲೆ ಜನಕ್ಕೆ ಅಕ್ಕಿ ಕೊಡ್ತಾರೆ ಸರ್, ಅರ್ಧ ಉಣ್ತಾರೆ, ಅರ್ಧ ಮಾರ್ಕತ್ತವ್ರೆ. ಜನ ಸೋಂಬೇರಿ ಬಿದ್ಬಿಟ್ಟವ್ರೆ. ಮಿಷಿನ್ ಕಾಯ್ಬೇಕು ಭತ್ತ ಕುಯ್ಯಕ್ಕೆ, ಭತ್ತ ಕುಯ್ಯೋಲ್ರು. ಅದೇ ತಿಂದ್ರು ಸಾಕು ಹೋಗಮ್ಮ, ನಾವು ಅದೇ ಇನ್ನು ಅರ್ಧ ಮಾರ್ಕತಾಮಿ ಅಂತವ್ರೆ. ಅದರಿಂದ ತುಂಬಾ ಜನ ಸೋಂಬೇರಿ ತಂದ್ಬಿಟ್ಟವ್ರೆ. ಬಡವ್ರು ಕೊಡ್ಬೋದಾಯ್ತು, ಎಲ್ಕ ಒಕ್ಕಟ್ಟಿಂದ ಕೊಟ್ಟವ್ರೆ ಸರ್. ಅಂದ್ರೆ ದುಡಿಯೋರು ಇಲ್ಲ ಅಂತನಾ? ದುಡಿಯೋರಿಲ್ಲ ಸರ್. ಈಗ ನಮ್ಮವ್ರು ಯಾಕೆ ಬರಲ್ಲ? ನಮ್ಮ ಸೋಂಬೇರಿ ಬಿದ್ದವರೆ ಸರ್, ಎಲ್ಲ ಕಳು ಬಿದ್ದವರೆ. ಗೇಯಲ್ಲ ಕೆಲಸ ಸಿಗುತ್ತೆ, ಕೆಲಸ ಸಿಗ್ತದೆ. ಎಲ್ಲೆಲ್ಲ ಎಷ್ಟು ಸಿಗುತ್ತೆ ಒಂದಿನ? ಎಲ್ಲೆಲ್ಲ 500 ರೂಪಾಯಿ ಸಿಗ್ತದೆ ಒಂದ್ ದಿನಕ್ಕೆ. 8 ಗಂಟೆಗೆ ಬಂದ್ರೆ ಸರ್, 4 ಗಂಟೆ 12 ಗಂಟೆ ಕೈ ಬಿಟ್ಟು 11 ಗಂಟೆ ಕೈ ಬಿಟ್ರೆ 400 ರೂಪಾಯಿ. ಬೆಳಗ್ಗೆ 8 ರಿಂದ 12 ಅಷ್ಟೇ? ಅಷ್ಟೇ ಸರ್, 4 ತಾಸು ಅಷ್ಟೇ. ಅದಕ್ಕೆ 500 ರೂಪಾಯಿ ಸಿಗುತ್ತೆ? 500 ರೂಪಾಯಿ ಸಿಗ್ತದೆ. ಬರಲ್ಲ. ಆಮೇಲೆ ಅಕ್ಕಿ ಎಲ್ಲ ಅರ್ಧ ಊಟ ಮಾಡ್ತಾರೆ, ಅರ್ಧ ಮಾರ್ಕತ್ತವ್ರೆ. ಭತ್ತ ಕುಯ್ಯಕ್ ಬರಲ್ಲ, ಗದ್ದೆ ಕೆಲ್ಸಕ್ಕೆ ಹೆಂಗಸರು ಬರಲ್ಲ, ಎಲ್ಲ ಸೋಂಬೇರಿ ಬಿದ್ದೋಗಾರೆ ಸರ್. ಈಗ ಯಾರಿಗೆ ಹಾಕೋರು ನೀವು ಓಟು ಲೋಕಸಭೆ ಒಳಗೆ? ನಾವು ಕುಮಾರಸ್ವಾಮಿಗೆ ಹಾಕ್ತಿದ್ದು ಸರ್. ಕುಮಾರಸ್ವಾಮಿ ಅವ್ರಿಗೆ. ಏನಂತೀರಿ ಮಂಡ್ಯ ರಾಜಕೀಯ? ಅಯ್ಯೋ, ಮಂಡ್ಯ ರಾಜಕೀಯ ಏನ್ ಮಾಡಿದಾರು? ಬಡವ್ರ ಬಗ್ರು ಏನ್ ಮಾಡ್ತಾವ್ರೆ? ಏಕೆ? ಅದೇ ಓಟಿಗೆ ಮಾತ್ರ ಕೈ ಮುಗಿತಾರೆ. ಇರಕ್ ಮನೆ ಇಲ್ಲ, ಆಲ ಮನೇಲಿ ಗೈತೀವಿ, ಬಾಡಿಗೆ ಕಟ್ತೀವಿ, ರೇಷನ್ ಕಾರ್ಡ್ ಇಲ್ಲ, ಓಟನ್ ಲೀಸ್ಟ್ ಮಾಡಿಸ್ಕೊಟ್ಟಿಲ್ಲ. ಅಯ್ಯೋ, ಕುಮಾರಸ್ವಾಮಿ ಇದಾರಲ್ಲ. ಏನಂತ ರಾಜಕೀಯ ಮಂಡ್ಯದ? ರಾಜಕೀಯದ ಇದು ಬರ್ಬೇಕು, ದಳ ಬರ್ಬೇಕು ನಮ್ಗೆ. ಈಗ ದಳದಲ್ಲಿ ಬೇರೆ ಯಾರು ಮಂಡ್ಯದಲ್ಲಿರೋ ನಾಯಕರು ಇಲ್ವಾ ಅಂತ ಕೇಳ್ತಾ ಇಲ್ಲ, ಯಾರು ಗೊತ್ತು, ಇರ್ಬೋದು. ಈಗ ಅವ್ರು ನಿಂತ್ಕೊತಾರೆ, ಕುಮಾರಸ್ವಾಮಿ ಮಗ ನಿಂತ್ಕೊತಾರೆ ಅಂತಂದ್ರೆ ಯಾವ ಬೇಡ ಅಂತಾರೆ, ಅವರೇ ಸಪೋರ್ಟ್ ಮಾಡ್ತಾರೆ. ಇಲ್ಲಿವರೆಗೆ ಬೇಜಾರಾಗಲ್ವಾ? ಯಾಕೆ ಬೇಜಾರಾದ? ಮತ್ತೆ ನಾವು ಇಷ್ಟು ದಿನ ಕಾರ್ಯಕರ್ತರ ಕೆಲಸ ಮಾಡಿ ನಿಂತ್ಕೊಳಕ ಅವ್ರು ಕೇಳಿ ಇಸ್ಕೋಬೇಕು ಸೀಟ.
ಹಂಗೆ ಮತ್ತೆ ಎಲ್ಲ ಅವ್ರ ಕುಟುಂಬದವ್ರಿಗೆ ಕೊಟ್ಕೊಂಡು ಕೂತ್ಕೊಂಡ್ರೆ ಈಗ ಕೇಳಿ ಸಮಯ ಅವ್ರು ಏನು ಅವ್ರ ಯೋಗ ಇರ್ಬೋದು ಮಾಡ್ಬೋದು ಅದು ನಾವು ಹೇಳ್ಕೋದ ಅದಕ್ಕೆ ನೀವು ಎಲ್ಲೂ ಹೋಗೋದಿಲ್ಲ ಎಲ್ಲಿ ಬೇಡ ನಾವು ಒಂದೇ ಕಡೆ ನಾವು ಇವತ್ತಿಗೂ ಒಂದೇ ಬೇರೆ ಕೊನೆ ಒಂದು ಕತ್ತೆ ನಿಂತ್ಕೊಂಡು ಅದಕ್ಕೆ ಮಾಡೋದು ನಾವು. ಒಂದಂತೂ ಸ್ಪಷ್ಟವಾಗ್ತಾ ಇದೆ ಜನ ಏನು ಡಿಸೈಡ್ ಮಾಡಿದ್ದಾರೆ ಅಂತೇಳಿ. ಬಟ್ ವೋಟ್ ಮಾಡ್ಬೇಕಾದ್ರೆ ಹೇಳಿದಾರಲ್ಲ ಏನು ಡಿಸೈಡ್ ಮಾಡ್ತೀವಿ ಅಂತೇಳಿ, ಅದನ್ನೇ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ ಏನಾಗುತ್ತೆ ಅಂತ. ಮಂಡ್ಯದ ರಾಜಕೀಯವೇ ಒಂದು ರೀತಿಯಾಗಿ ವಿಭಿನ್ನ. ಇಂಡಿಯಾದಲ್ಲಿ ಎಲ್ಲೂ ಸಿಗಲಾರದ್ದು ಮಂಡ್ಯದಲ್ಲಿ ನಿಮಗೆ ಸಿಗುತ್ತೆ ಅನ್ನೋದಕ್ಕೆ ರಾಜಕೀಯ ಕೂಡ ಒಂದಿದೆ. ಸೊ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗುತ್ತೆ ಏನಿಲ್ಲ, ಸೊ ಇನ್ನೂ ಕೂಡ ಮಾತನಾಡ್ತಾ ಹೋಗೋಣ. ಜನರ ಏನು ಹೇಳ್ತಾ ಇದ್ದಾರೆ, ಜನ ಏನು ಹೇಳ್ತಾ ಇದ್ದಾರೆ, ಜನರ ನಾಡಿ ಮಿಡಿತ ಏನಿದೆ, ಜನರ ಮನಸ್ಸಿನಲ್ಲಿರುವಂಥದ್ದು ಏನಿದೆ, ಎಲ್ಲವನ್ನ ಕೂಡ ಮಾತನಾಡಿಸೋಣ. ನನ್ನ ಜೊತೆಗೆ ನೀವು ಬನ್ನಿ. ಅಂಬಿ ನಿಂಗೆ ವಯಸ್ಸಾಯ್ತು ಅಂದಾಗ ಅಂಬರೀಷ್ ಅವ್ರು ನಮಗೆ ಜ್ಞಾಪಕ ಆಗ್ತಾರೆ. ಆ ಫಿಲ್ಮು ಕೊನೆಯದಾಗಿ ಅವ್ರು ಬಳಸಿದ್ದು ಬುಲೆಟಲ್ಲಿ ಹೋಗ್ತಾ ಒಂದು ಹಾಡನ್ನು ಹಾಡ್ಕೊಂಡು ಆ ಫಿಲ್ಮಲ್ಲಿ ಓಡಾಡ್ತಾರೆ. ಬಟ್ ಈಗ ನಾವು ಮಂಡ್ಯದಲ್ಲಿ ಇರಬೇಕಾದ್ರೆ ಮಂಡ್ಯದಲ್ಲಿ ಒಂದಿಷ್ಟು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ತಾ ಇದ್ವಿ. ಏನು ಹೇಳ್ತಾ ಇದ್ದಾರೆ, ಏನಿಲ್ಲ, ಜನ ಏನು ಬಯಸ್ತಾ ಇದ್ದಾರೆ, ಲೋಕಸಭಾ ಚುನಾವಣೆಗೆ ಯಾರನ್ನ ಗೆಲ್ಲಿಸಬೇಕು ಅಂತಿದ್ದಾರೆ, ಯಾರಿಗೆ ಓಟ್ ಹಾಕಬೇಕು ಅಂತಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಅಂಬರೀಷ್ ಅವರ ಜ್ಞಾಪಕ ಇಲ್ಲಿ ಆಗುತ್ತೆ. ಯಾಕಂದರೆ ಸುಮಲತಾ ಅವರು ಕಂಟೆಸ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ರು ಕೂಡ ಇಂಡಿಪೆಂಡೆಂಟ್ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿರ್ತಾರೆ ಮಂಡ್ಯದಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಅಂಬರೀಷ್ ಅವರು ಸುದೀರ್ಘವಾಗಿ ಬಹಳ ವರ್ಷಗಳವರೆಗೂ ಕೂಡ ಶಾಸಕರಾಗಿ ಸಚಿವರಾಗಿದ್ದಾಗ, ಕೇಂದ್ರದಲ್ಲಿ ಸಂಸದರಾಗಿದ್ದ ಸಂದರ್ಭದಲ್ಲೂ ಅವರಿದ್ದಂಥ ಒಂದು ಮನೆ ಅಂದರೆ ಈ ಮನೆ. ಮುಂದೆ ಮತ್ತೆ ನಮ್ಮ ಪಯಣವನ್ನು ಬುಲೆಟ್ ರಿಪೋರ್ಟ್ರಲ್ಲಿ ಮುಂದೆ ಒರೆಸೋಣ. ನಿಖಿಲ್ ಕುಮಾರಸ್ವಾಮಿ ಅವರ ಮನೆ ಅವರು ಕೂಡ ಬಯಸ್ತಾ ಇದ್ದಾರೆ, ಅಲ್ಲಿಗೆ ಹೋಗೋಣ. ಸುಮಲತಾ ಅವರೇನೋ ಅಂಬರೀಷ್ ಅವರ ಇದ್ದಂತಹ ಬಾಡಿಗೆ ಮನೆ ಏನಿತ್ತು ಅದೇ ಮನೆಯನ್ನು ತಗೊಂಡು ಅದೃಷ್ಟ ಮತ್ತು ಭಾಗ್ಯದ ಬಾಗಿಲು ತೆರಲಿ ಅಂತ ಬಯಸ್ತಾ ಇದ್ದಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ಆಲೋಚನೆ ಇನ್ನೊಂದು ರೀತಿಯಾದಂಥ ಮುಂದೆ ಹೋಗಿದೆ. ಬಾಡಿಗೆ ಮನೆಯಲ್ಲಿ ಇದ್ಬಿಟ್ರೆ ಅದೇನಾದರೂ ಬೇರೆ ಮೆಸೇಜ್ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಂತ ಮನೆಯೇ ನಾನು ಮಂಡ್ಯದಲ್ಲಿ ಮಾಡಬೇಕು ಅನ್ನೋ ದಿಟ್ಟ ನಿರ್ಧಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವ್ರು ಮಾಡ್ತಾ ಇರೋದೇನು ಅಂದರೆ, ಸಚಿವರಾದಂಥ ಪುಟ್ಟರಾಜು ಅವರು ಏನಿದ್ದಾರೆ ಅವರ ಮನೆ ಇದು, ಆ ಮನೆಯಲ್ಲೇ ನಾನು ಇರ್ತೀನಿ, ಇಲ್ಲೇ ಇಟ್ಕೊಂಡು ನಾನೊಂದು ಸ್ವಂತ ಮನೆಯನ್ನು ಕಟ್ಕೊಳ್ತೀನಿ ಅನ್ನೋ ಲೆಕ್ಕಾಚಾರ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದಿದೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಈ ಲೆಕ್ಕಾಚಾರ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವ್ರದ್ದು ಇನ್ನೂ ಒಂದು ಪ್ಲ್ಯಾನನ್ನು ಕೇಳ್ಬೋದು. ಅವ್ರು ಮೊನ್ನೆ ಹೇಳ್ತಾ ಇದ್ದಂಥ ಮಾತು ಜನರ ಮುಂದೆ ಬಹಿರಂಗವಾಗಿ ಹೇಳ್ತಾ ಇದ್ದಿದ್ದು, 7 ಎಕರೆ ಜಮೀನನ್ನು ಮಂಡ್ಯದಲ್ಲಿ ತಗೊಳ್ಳುವಂಥ ಪ್ಲ್ಯಾನ್ ಇದೆ. ಬಟ್ ಒಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದ್ದಿದ್ದು, ಈಗಾಗಲೇ ಖರೀದಿ ಮಾಡಿದ್ದಾರೆ, ಮಾತುಕತೆ ನಡೆದಿದೆ, ಅಲ್ಲಿ ತೊಗೊಂಡಿದ್ದಾರೆ, ಇಲ್ಲಿ ತೊಗೊಂಡಿದ್ದಾರೆ, ಅದು ಯಾವುದು ಇಲ್ಲ ಅನ್ನೋದನ್ನು ನಿಖಿಲ್ ಹೇಳಿದ್ದಾರೆ. ಹುಡುಕಾಡ್ತಾ ಇದ್ದೀನಿ, ಆ ಜಾಗವನ್ನು ತಗೊಳ್ತೀನಿ. 7 ಎಕರೆ ಜಾಗವನ್ನು ತಗೊಂಡು ದನ ಸಾಕಾಣೆ, ಕುರಿ ಸಾಕಾಣೆ ಜೊತೆಗೆ ಕೋಳಿಗಳ ಸಾಕಣೆಯನ್ನು ಮಾಡಿಕೊಂಡು ರೈತರು ಹೇಗೆ ಅದನ್ನು ಫೀಲ್ ಮಾಡ್ತಾರೆ, ಅವರ ಕಷ್ಟ ಏನು, ಆ ಫೀಲನ್ನು ನಾನು ಮಾಡ್ಕೊಳ್ಬೇಕು ಅನ್ನೋದನ್ನು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಸದ್ಯಕ್ಕಂತೂ ಪುಟ್ಟರಾಜ್ ಅವರ ಮನೆಯಲ್ಲೇ ಇರ್ತೀನಿ, ಮನೆಯಲ್ಲಿ ಇದ್ಕೊಂಡೇ ನಾನು ಉಳಿದಂಥ ರಾಜಕೀಯವನ್ನು ಮಾಡ್ಕೊಳ್ತೀನಿ, ಒಂದು ಸ್ವಂತ ಮನೆಯನ್ನು ಮಾಡ್ಕೊಳ್ತೀನಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಸದ್ಯದ ಮಾತಾಗಿದೆ. ಹೆಂಗೈತ್ರಿ ಈಗ ರಾಜಕೀಯ ಹೆಂಗೈತ್ರಿ ರಾಜಕೀಯ? ರಾಜಕೀಯ ಒಂದು ಸ್ವಲ್ಪ ಎಲ್ಲ ಕ್ಷೇತ್ರಕ್ಕಿಂತ ಮಂಡ್ಯ ಲೋಕಸಭೆನೇ ಹೊಸ ಸ್ಟ್ರಾಂಗ್ ಆಗಿ ನಡೀತದೆ. ಅದ್ಯಾಕ್ರಿ ಹಂಗೆ? ಇದಕ್ಕೆ ಕುಮಾರಸ್ವಾಮಿ ಮಗ ಇಲ್ಲಿ ಸಿನಿಮಾ ಸ್ಟಾರ್ಗಳೆಲ್ಲ ಬರ್ತಾರೆ. ಅದು ಬೇರೆ ಅವ್ರೇನಿಲ್ಲ ಸ್ಟಾರ್ಗಳನ್ನು ನೋಡ್ಕೊಂಡು ಓಟ್ ಹಾಕ್ತಾರನ್ರಿ ಹೆಂಗೆ? ಇಲ್ಲ, ಸ್ಟಾರ್ಗಳೇನು ಅಲ್ಲ, ಯಾರು ಸರಿಯಾಗಿರ್ತಾರೆ ಅವಕಾಶ ಕೊಟ್ಟು ನೋಡುವ ಸರ್. ರಾಜಕೀಯ ಭಾಳ ಕುಲ್ಗೆಟ್ಟೋಗಿದೆ ಸರ್ ಜಿಲ್ಲೆಯಲ್ಲಿ ಅಂತ. ಯಾಕೆ ಅಂತಂದ್ರೆ ಈಗೆಲ್ಲ ನೋಡಿದರೆ ಈಗ ಮಂಡ್ಯ ಜಿಲ್ಲೆಗೆ ಏನು ಉಪಕಾರ ಆಗಿಲ್ಲ. ಇಲ್ಲಿವರೆಗೆ ಶುಗರ್ ಫ್ಯಾಕ್ಟ್ರಿ ತೀರ್ಸ್ಬಿಟ್ರು. ಹೆಚ್ಚು ಕಡಿಮೆ 4,000 ರಿಂದ 5,000 ಜನ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಿದ್ರು ವರ್ಕರ್ಸ್ ಎಲ್ಲ ತೀರೋದು. ಯಾವ ಮಿನಿಸ್ಟರ್ ಆಗ್ಲಿ MLA ಮಂಡ್ಯಕ್ಕೆ ಬಂದವ್ರು ಏನು ಮಾಡೋಕೈತಲ್ಲ. ಈ 7ಕ್ಕೂ 7 ಗೆಲ್ಸಿದೀವಿ ಮಂಡ್ಯ ಜಿಲ್ಲೆಲ್ಲ JDS ಏನಾರ ನಡೀತಾ ಇದೆಯಾ ಮಂಡ್ಯದಲ್ಲಿ? 10 ಪೈಸದ ಕೆಲಸ ಆಯ್ತಲ್ಲ. ಈಗ ಏನ್ ಮಾಡೋರು? ಈಗ ಸುಮಲತಾ ಸೊಸೆ ಬರ್ತಾ ಇದ್ದಾರೆ, ಮಂಡ್ಯ ಸೊಸೆ, ಹಾಸನದ ಮೊಮ್ಮಗ ಬರ್ತಾ ಇದ್ದಾರೆ. ಈಗ ಅವ್ರಿಬ್ಬರನ್ನು ಬಿಟ್ಟು ಬೇರೆಯವ್ರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಚೆನ್ನಾಗಿ ವರ್ಕ್ ಮಾಡೋರಿಗೆ ಓಟ್ ಹಾಕೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಹೇಳ್ರಿ, ನೀವೇನ್ ಹೇಳ್ತೀರಿ? ನಾವು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮವರೇ ಒಬ್ರು ಯಾರಾದ್ರೂ ಇದ್ರೆ ನಮ್ಮ ಮಂಡ್ಯಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ನಾವು ಗಂಟಾಗೋಸ್ಕರ ಹೇಳ್ತೀವಿ. ಈಗ ಸೊಸೆ ಬರ್ತಾ ಇದಾರಲ್ಲ, ಸೊಸೆ ಪಸೆ ಎಲ್ಲ ಅವರೆಲ್ಲ ಗೆಲ್ಲು ಗಂಟ ಬರ್ತಾರೆ ಅಷ್ಟೇ. ಅವ್ರು ಗೆಲ್ತೀವಿ ಏನು ಭರವಸೆ ಏನಿದೆ? ಅಂಬರೀಷ್ ಅಣ್ಣವರೇ ಇರಲಿಲ್ಲ ಮಂಡ್ಯದಲ್ಲಿ. ಈಗ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸ್ತಿದಾರಲ್ರಿ. ನಾವು ನಿಖಿಲ್ ಕುಮಾರಸ್ವಾಮಿಗೆ ನಾವು ಕೊಡ್ತೀವಿ, ಸುಮಲತನಿಗೆ ಕೊಡ್ತೀವಿ, ನಾವೇನು ಭರವಸೆ ಕೊಟ್ಟಿಲ್ಲ ಯಾರಿಗೂ. ನಮ್ಮ ಒಬ್ಬ ಮೊಮ್ಮಗ ಬೇಕೋ ಸೊಸೆ ಬೇಕೋ? ನಮ್ಮವ್ರಿಗೆ ಒಬ್ರಿಗೆ ಯಾರಿಗಾದ್ರೂ ಕೊಟ್ಟು ಗೆಲ್ಸಕ್ಕೆ ಯಾಕಾಗಲ್ಲ?
ಕೊಡ್ಬೋದಲ್ವ? ಮಂಡ್ಯದಲ್ಲಿ ನೆಲೆ ಇರ್ಬೇಕು ಸರ್. ಹೇಳಿ ಮಂಡ್ಯದಲ್ಲಿ ಶಾಶ್ವತವಾಗಿ ನೆಲೆ ಇರಬೇಕು. ಇವತ್ತು ಎಲೆಕ್ಷನ್ ಸಲುವಾಗಿ ನಾನು ಮನೆ ಕಟ್ತೀನಿ, ಬಾಡಿಗೆ ಮನೆ ಮಾಡ್ಕೊಂಡು ಇವಾಗ ಅಲ್ಲೇ ರಮ್ಯಾ ಒಂದು ಚಾನ್ಸ್ ನಮಗೂ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಅವ್ರ ಬುದ್ಧಿ ತೋರಿದ್ದಾರೆ. ಎಲ್ಲ ಹೀರೋಗಳು ಬಂದು ಇಲ್ಲಿ ಬುದ್ಧಿ ತೋರ್ಬಿಟ್ಟಿದ್ದಾರೆ. ಅಂಬರೀಷ್ ಅಣ್ಣ ಇದ್ದಿದ್ದ ಅದೃಷ್ಟದ ಮನೆ ಅಂತ ಕರಿತಿದ್ರಲ್ಲ, ಅದೇ ಮನೆಗೇನೆ ಸುಮಲತಾ ಅವರು ಬರ್ತಾ ಇದ್ದಾರೆ. ಅದೃಷ್ಟದ ಮನೆ ಅದೇ ಮನೆಗೆ ಸುಮಲತಾ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣ ಮಾಡ್ಬೇಕಾದ್ರೆ ಮಂಡ್ಯದಲ್ಲೇ ಇರ್ಬೇಕು. ಅವ್ರು ಶಾಶ್ವತವಾಗಿ ಮಂಡ್ಯದವ್ರಿಗೆ ಆಗಿರ್ಬೇಕು. ಈಗ ಇಲ್ಲೇ ಇರ್ತಾರಂತಲ್ಲ ಅವರು. ಎಲ್ಲಿ ಇರ್ತಾರೆ? ರಮ್ಯಾ ಇದ್ದಾರಾ ಸರ್? ರಮ್ಯಾ ಓಡೋಲಿಲ್ವಾ? ಎಲ್ಲ ಅಷ್ಟೇ. ಇವರು ಮಂಡ್ಯದವ್ರಿಗೆ ಆಗ್ಬೇಕು. ಮಂಡ್ಯದವ್ರೆ ಆದ್ರೆ ಇರ್ತಾರೆ. ಇವ್ರೇನ್ ಗೊತ್ತೇ, ಸೋತ್ರೆ ಅಟ್ಲಾಗ ಹೋಯ್ತಾರೆ, ಗೆದ್ರೆ ಒಂದ್ 4 ದಿವಸ ಇಲ್ಲಿ ಇರ್ತಾರೆ. ಮನೆ ಯಾವಾಗಲೂ ಬರ್ತಾರೆ, ಎಲೆಕ್ಷನ್ ಮುಗಿತು ಕೊಡಾಯ್ತಾರೆ ಅಷ್ಟೇ. ಸಾತ್ವಿಕವಾಗಿ ಇರ್ಬೇಕಾದ್ರೂ ಇಲ್ಲಿ ಅವಾಗ ನಾವು ಹೋಗಿ ಕೇಳ್ತೀವಿ. ಸರ್ ಇವ್ರು ಈ ಹುಡುಕಂದ್ ಎಲ್ಲಿ ಸರ್ ಹೋಗೋದು? ಬೆಂಗಳೂರಲ್ಲಿ ಲೀಡರ್ಸ್ ಗಳು ಇಲ್ಲ ಅಂತನ ಇಲ್ಲಿ ಲೀಡರ್ಸ್ ಗಳಿದ್ದಾರೆ. ಎಲ್ಲ ತಿನ್ನೋರು ಅವ್ರವ್ರ ಯೋಗಕ್ಷೇಮ ನೋಡ್ಕೊಳ್ಳೋರು ಅಷ್ಟೇ. ಇಲ್ಲಿ ಯಾರು ರೈತರ ಬಗ್ಗೆ ಯಾರು ಕಾಳಜಿ ಇಲ್ಲ. ರೈತರ ಬಗ್ಗೆ ಇವಾಗ ಎಲೆಕ್ಷನ್ ಬರ್ತದೆ, ಒಬ್ಬ ಯಾವನ ಕಾಂಟ್ರಾಕ್ಟ್ ಇರ್ತಾನೆ, ಅವ್ನ ಕಾಂಟ್ರಾಕ್ಟ್ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿದ್ದಾರೆ, ಏನಂತ ಹೇಳ್ತಾ ಇದಾರೆ, 7 ಎಕರೆ ಇಲ್ಲೇ ತಗೊಂಡ್ಬಿಟ್ಟು ನಾನು ರೈತನ ಕೆಲಸ ಮಾಡ್ತೀನಿ, ದನ ಸಾಕ್ತೀನಿ, ಕುರಿ ಸಾಕ್ತೀನಿ, ಕೋಳಿ ಸಾಕ್ತೀನಿ ಅಂತ ಹೇಳಿ. ಸರ್ ಮದುವೆನೇ ಆಗಿಲ್ಲ, ಮೊಮ್ಮಕ್ಕಳು ಆಲೆ ತೊಟ್ಲು ಕಟ್ಟಿ ನಾನು ಮೊಮ್ಮಗನ ಹೆಸರು ಇಡ್ತೀನಿ. ಹೆಂಗೆ ಸರ್ ನೀವ್ ಹೇಳುದು? ಹಂಗೆ ಅಲ್ಲ, ಇನ್ನು ಮದುವೆನೇ ಆಗಿಲ್ಲ. ನೀವು ನಾನು ಮಂಡ್ಯದಲ್ಲೇ ಇರ್ತೀನಿ, ಮನೆನೇ ಕಟ್ತೀನಿ, ನೀನು ಆಸ್ತಿ ತೆಗಿತೀನಿ ಅಂದ್ರೆ ಏನ್ ಅರ್ಥ ಅದು? ಈಗ ಹಾಸನ ದೇವೇಗೌಡರು ಬಂದು ಒಂದಿಷ್ಟು ಕಣ್ಣೀರ್ ಹಾಕ್ಬಿಡ್ತಾರಪ್ಪ. ಕುಮಾರಸ್ವಾಮಿ ಅವರು ಕಣ್ಣೀರ್ ಹಾಕೊಂಡು ನಿಮ್ ಮಡಿಲಿಗೆ ಹಾಕಿದ್ದೀನಿ ನಿಖಿಲ್ ಕುಮಾರಸ್ವಾಮಿನ ಅಂತಂದ್ರೆ ಅದು ಅವ್ರಿಗೆ ಸೇರಿದ್ದು ಸರ್. ಕೇಳ್ತಾರಪ್ಪ, ನಿಮ್ ಮಡಿಲಿಗೆ ಹಾಕ್ತಾ ಇಲ್ಲ ಇದೀನಿ ಸರ್, ನಮ್ಗೆ ಸುಮಲತಾ ಅವ್ರೆ ಫೇವರೇಟ್ ಆಗಿ ಕಾಣ್ತಾವ್ರೆ, ಅವ್ರಿಗೆ ನಾವು ಅವ್ರಿಗೆ ಹಾಕೋದು. ನೋಡೋಣ ಇನ್ನು ಮುಂದೆ ಹೋಗೋಣ ಏನ್ ಹೇಳ್ತಾರೆ ಜನ ಅಂತ ಹೇಳಿ. ಸರ್ ಬರ್ತೀನಿ ಸರ್. ಈಗ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದ್ದೀವಿ. ದೇವಸ್ಥಾನ ನೋಡಿದ ತಕ್ಷಣ ಹೇಳ್ಬೋದು, ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ. ಈಗ ದೇವಸ್ಥಾನದ ಹಿಂಭಾಗದಲ್ಲಿನೇ ಕಾವೇರಿ ನದಿ ಕೂಡ ಹರಿಯುತ್ತೆ. ಅಲ್ಲಿಗೆ ತೆರಳೋಣ. ಅಲ್ಲಿರುವಂಥ ಜನ ಒಂದಿಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ದೇವರಿಗೂ ಕೂಡ ಇಲ್ಲಿಂದನೇ ಒಂದು ನಮಸ್ಕಾರವನ್ನು ಹೇಳಿಕೊಂಡು ಕಾವೇರಿ ನದಿ ತಟಕ್ಕೆ ಹೋಗೋಣ. ಶ್ರೀರಂಗಪಟ್ಟಣದಲ್ಲಿ ಜನ ಹೇಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ, ಬನ್ನಿ ನನ್ನ ಜೊತೆಗೆ. ಓಕೆ, ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ತುಂಬ ಕಾಂಟ್ರವರ್ಸಿಯಲ್ ಆದರೂ ಕೂಡ ಜನ ಮತ್ತೊಬ್ಬ ನಾಯಕನನ್ನು ಇಷ್ಟಪಡುವಂಥ ನಾಯಕ. ಟಿಪ್ಪು ಜಯಂತಿಯನ್ನು ಮಾಡಬೇಕಾದ್ರೆ ತುಂಬ ಗೊಂದಲಗಳು, ಗಜಿಬಿಜಿಗಳು ಕಾಂಗ್ರೆಸ್ BJP ಮಧ್ಯದಲ್ಲಿ. ಆದರೆ ಟಿಪ್ಪು ಸಮಾಧಿಯ ಬಳಿ ನಾವು ಆಗಮಿಸಿದ್ದೀವಿ. ಇಲ್ಲಿರುವಂಥ ಜನರ ಒಪಿನಿಯನ್ ಕೂಡ ಪಡ್ಕೊಳ್ಬೇಕು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲೂ ಕೂಡ. ಸೊ ಇಲ್ಲಿರುವಂಥ ಜನ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ, ಇಲ್ಲಿರುವಂಥ ಜನರ ಅಭಿಪ್ರಾಯ ಏನು? ಕಾಂಗ್ರೆಸ್ಸಾ, JDS ಇಲ್ಲ BJPನ? ಕಾಂಗ್ರೆಸ್ಸು ಮೈತ್ರಿ ಮಾಡ್ಕೊಂಡಿರೋದ್ರಿಂದ JDSಗೆ ಏನಾದರೂ ಸಪೋರ್ಟ್ ಮಾಡ್ತಾರಾ? ಏನು ಹೇಳ್ತಾರೆ ಇಲ್ಲಿರುವಂಥ ಜನ? ಮಾತಾಡಿಸ್ತೀನಿ ಅವ್ರ ಜೊತೆಗೆ. ಟಿಪ್ಪು ಸಮಾಧಿಯ ಮುಂಭಾಗದಲ್ಲಿರುವಂಥ ಸಾಕಷ್ಟು ಜನ ಆಗಮಿಸ್ತಾರೆ, ಅವ್ರ ಜೊತೆಗೆ. ಏನಿದೆ ರಾಜಕೀಯ ಮಂಡ್ಯದ್ದು? ಮಂಡ್ಯದ ರಾಜಕೀಯ ಏನಿದೆ ಸರ್, ಎಲ್ಲ ಕಾಂಗ್ರೆಸ್ ನಡೀತಾ ಇದೆ ಈ ಕಡೆ ಸ್ವಲ್ಪ. ಹೌದಾ? ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆಯಾ? ನಮ್ಮ ಬಿಸ್ನೆಸ್ ಸುಮಾರಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆ. ಆದ್ರೆ ರಾಜಕೀಯ ಬಿಸ್ನೆಸ್ ಚೆನ್ನಾಗಿದೆಯಾ? ರಾಜಕೀಯ ನಡೀತಾ ಇದೆ, ಕಾಂಗ್ರೆಸ್ ಬಿಟ್ಟು ಅದು ನಡೀತಾ ಇದೆ ಇಲ್ಲಿ. ಓಕೆ, ಯಾಕೆ JDS ಏನಿಲ್ವಾ? JDS ನಡೀತಾ ಇದೆ, ಕಾಂಗ್ರೆಸ್ ನಡೀತಾ ಇದೆ. ಯಾರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ರಾಜಕೀಯ ಏನ್ ಹೆಂಗಿದೆ ಮಂಡ್ಯದಲ್ಲಿ? ಚೆನ್ನಾಗಿದೆ. ಎಲ್ಲಿ ಮಂಡ್ಯ ಅಂದ್ರೆ ಫೇಮಸ್ ಅಲ್ವಾ? ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಕೇಳಿದ್ವಿ, ಮಂಡ್ಯ ಅಂದ್ರೆ ರಾಜಕೀಯ ಅಂತನಾ? ಹೌದು. ಏನ್ ಅನಿಸ್ತಾ ಇದೆ ಈ ಸಲ ಚುನಾವಣೆ? ಕಾಂಪಿಟೇಷನ್ ಇದೆ. ಯಾರ್ಯಾರ ನಡುವೆ? ಇದು ಸುಮಲತಾ ಅವ್ರ ಮೇಲೆ, ನಿಖಿಲ್ ಗೌಡ್ರ ಮೇಲೆ ಇದೆಯಾ? ಇದೆ. ಯಾರೋ ಒಬ್ಬರಾದ್ರೂ ದೊಡ್ಡದಾಗಿ ಗೆಲ್ದ್ ಬಿಡ್ತಾರೆ ಅಂತ ಏನಿಲ್ವಾ? ಇದೆ, 90% ನಿಖಿಲ್ ಗೌಡ್ರು ಗೆಲ್ತಾರೆ ಅಂತ. ನಿಖಿಲ್ ಅವರು? ಓಹೋ, ಸುಮಲತಾ ಅವ್ರಿಗಿಲ್ವಾ? ಅಲ್ಲ, ಇದೆ ಜನರ ಅಭಿಪ್ರಾಯ. ಒಬ್ರು ಮುಂದೆ ಹೇಳಕ್ಕಾಗತ್ತ, ಎಲ್ಲರೂ ಹಾಕ್ಬೇಕಲ್ವಾ? ಅದ್ರ ಮೇಲೆ ಏನಂತಾರೆ ನಿಮಗ್ ಗೊತ್ತಿರೋರೆಲ್ಲ? ನಮ್ಗೆ ಆತರ ಅಷ್ಟು ನಾವು ಪಬ್ಲಿಕ್ ರಾಜಕೀಯ ಒಡನಾಟ ಇಲ್ಲ ನಮ್ಗೆ. ಫ್ರೆಂಡ್ಸ್ ಇರ್ತಾರಲ್ವಾ? ನಾನು ರಾಜಕೀಯ ಬಿಟ್ಟು ಕೇಳ್ತಾ ಇದ್ದೀನಿ. ನಮ್ಗೆ ಬಿಟ್ಟು ಅವರೆಲ್ಲ ರಾಜಕೀಯ ಮಾಡ್ಕೊಳ್ತಾರೆ. ಉಳಿದವರೆಲ್ಲ ಏನ್ ಮಾತಾಡ್ತಾರೆ? ನೋಡ ಮುಂದಕ್ಕೆ ಹೆಂಗೆ ನೋಡ್ಕೊಂಡ್ ಮಾತಾಡ್ಬೇಕಲ್ವಾ? ಹೌದಾ? ಈಗ ಸದ್ಯ ಗೊತ್ತಿಲ್ಲ. ನೀವ್ ಯಾರಿಗೆ ಹಾಕೋರು? ಅದೇ ಹೇಳಕ್ಕಾಗಲ್ಲ ಹಂಗೆ, ಅದು ಗೌಪ್ಯತೆನೆ. ಹಾಕಿದ್ಮೇಲೆ ಗೌಪ್ಯ ಇಲ್ಲ, ವಾತಾವರಣ ನೋಡಿ ಹಾಕ್ಬೇಕಲ್ವಾ ನಾವು? ಹಂಗೆ ವಾತಾವರಣ ನೋಡಿ ಹಾಕೋರ ನೀವು? ಅಂದ್ರೆ ಮಳೆ ಬರ್ತಾ ಇದೆಯಾ ಅಂತ ನೋಡಿ ಹಾಕೋರ? ಈಗ ನಮ್ಗೆಲ್ಲ ಚೆನ್ನಾಗಿದೆಯಲ್ಲ ಜನತಾದಳಲ್ಲಿ. ಸರಿ ಸರಿ. ಏನ್ ಸರ್ ಮಂಡ್ಯದ ರಾಜಕೀಯ ಜೋರಾಗಿದ್ಯಾ? ಜೋರಾಗಿದೆ. ಅವ್ರೇನು ಫಿಲಮ್ ಲ್ಯಾಂಡ್ ಅವ್ರೆ ಅಷ್ಟೇ. ಅಂದ್ರೆ ಅಂಬರೀಷ್ ಡೆತ್ ಆಗಿರೋದ್ರಿಂದ
ಅವ್ರಿಗೆ ಚಾನ್ಸ್ ಇದೆ. ಯಾರಿಗೆ ಸುಮಲತಾ ಅವ್ರಿಗ? ಹೌದು. ಕುಮಾರಸ್ವಾಮಿ ಅವ್ರ ಮಗನ್ನೇ ನಿಲ್ಲಿಸ್ತಾ ಇದ್ದಾರೆ, ನಿಲ್ಲಿಸ್ತಾ ಇದ್ದಾರೆ, ಮಗನೇ ತರಿಸ್ತಾ ಇದ್ದಾರೆ, ತರಿಸ್ತಿದ್ದಾರೆ. ಆದ್ರೂ ಕಷ್ಟ ಇದೆ. ಯಾಕೆ? ಇವಾಗ ಇವ್ರಿಗೆಲ್ಲ ನೋಟೆಡ್ ಆಗಿದೆಯಲ್ಲ ಅಂಬರೀಷ್ ಅವ್ರದ್ದು, ಅದರಿಂದ ಅವ್ರಿಗೆ ಈಗ ಹೊಸ್ದಾಗಿ ಬಂದ್ರಿಂದ ಅವ್ರಿಗೆ ಕಷ್ಟ ಇದೆ. ಹೌದಾ? ಹೌದು. ಈಗ ಅವರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಹೇಳ್ತಾ ಇದ್ದಾರೆ, ನಾನು ಮನೆ ಮಾಡ್ಕೊಂಡೇ ಇರ್ತೀನಿ, ನಾನು ರೈತರಾಗಿ ಇರ್ತೀನಿ ಇರ್ತಾರೆ, ಗೆಲ್ಲೋ ತನಕ ಹೇಳ್ತಾರೆ, ಆಮೇಲೆ ಯಾರು ಗೊತ್ತು. ಈಗ ಸುಮಲತಾ ಅವರು ಹೇಳ್ತಿರಪ್ಪ, ಬಹಳ ಜನ ಹೇಳ್ತಾರೆ ಅಂದ್ರೆ ಸುಮಲತಾ ಅವರು ಅಂಬರೀಶ್ ಅವ್ರ ಇದ್ದಾಗ ಬರ್ತಾನೆ ಅಂಬರೀಷ್ ಇದಾಗಿದಾರಲ್ಲ ಅದ್ರ ಮೇಲೆ ಅವ್ರಿಗೆ ಒಮ್ಮತ ಇದೆ. ಅಲ್ಲ, ಈಗ ಮಂಡ್ಯಕ್ಕೆ ಬರ್ತಿರ್ಲಿಲ್ಲ ಸುಮಲತಾ ಅವರು? ಬರ್ತಾ ಇಲ್ಲ, ಇನ್ಮೇಲೆ ಬರ್ತಾರೆ ಅವರು. ಎಲ್ಲಿಯವ್ರು ನೀವು? ಮೈಸೂರವರು. ಮೈಸೂರ ನೀವು? ಮೈಸೂರಲ್ಲಿ ಎಲ್ಲಿ? ರಾಜೀವ್ ನಗರ. ರಾಜೀವ್ ನಗರ. KR ನಗರಕ್ಕೆ ಬರುತ್ತಾ? ಇಲ್ಲ, ಮೈಸೂರು ಕ್ಷೇತ್ರಕ್ಕೆ ಬರುತ್ತೆ. ಓ, ನಿಮ್ ಪ್ರತಾಪ್ ಸಿಂಹ ಅವ್ರ ಲೆಕ್ಕಕ್ಕೆ ಬರುತ್ತಾ? ಇನ್ನೂ ಲೆಕ್ಕ ಸೀಟ್ ಬಗೆಹರ್ದಿಲ್ಲ ಬಿಡಿ, ಅಲ್ಲಿ ಮಾತಾಡ್ಸೋಣ. ಹಂಗಿದ್ರೆ ಮಂಡ್ಯದವ್ರು ಯಾರಾದ್ರೂ ಇದಾರೆ ನೋಡೋಣ. ಈಗ ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ದೇವ್ರು ಕೊಡ್ತವನ ಸರ್, ದೇವ್ರ ಕಡೆ ಅವನೇ ಅಲ್ವಾ, ಇನ್ಯಾರು ಕೊಡ್ತಾರೆ? ಬೇರೆಯವ್ರು ಯಾರು ಇಲ್ಲ ಅಷ್ಟೇ, ಇನ್ಯಾರು? ನಾವ್ ಯಾರು ನಂಬ್ಕೊಂಡಿರ್ತೀವಿ, ಯಾವ ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ವಾ? ಅಷ್ಟೇನ ಸರ್, ತಿರ್ಗಾ ಬರೀಕಿಲ್ಲ ಇವ್ರು ರಿಟೈನು ಅಷ್ಟೇ. ಅದೇ ಬಿಡಿ. ಆದ್ರೆ ಈಗ ಏನ್ ಮಾಡ್ಬೇಕು, ನಾವು ಓಟ್ ಹಾಕ್ಲೇಬೇಕಲ್ಲ, ಓಟ್ ಹಾಕೋದೆ ಅನಿವಾರ್ಯವಾಗಿ. ಏನ್ ಮಾಡ್ಬೇಕು ಹಂಗಿದ್ರೆ ಈಗ ಯಾರಿಗೆ ಹಾಕೋರು ನೀವು? ಸರ್ ನಾವು ಯಾರ ಇಷ್ಟ ಇರ್ತದೆ ಇವ್ರಿಗೆ ಹಾಕೋದ ಸರ್. ಯಾರು ಇಷ್ಟ ನಿಮ್ಗೆ ಇವಾಗ? ಯಾರಿಗಂತ ಇನ್ನೂ ತಿಳಿದಿಲ್ಲ, ತಿಳಿದ ಮೇಲೆ ನೋಡೋಣ. ಅಲ್ಲ, ಈಗ ನಿಲ್ತಾ ಇದಾರೆ, ಲೋಕಸಭಾ ಎಲೆಕ್ಷನ್ ಬಂತು, ಇನ್ನೇನು? ನಿಖಿಲ್ ಕುಮಾರಸ್ವಾಮಿನ ಇಲ್ಲ ಸುಮಲತಾ ಅವರ? ಇದೆಲ್ಲ ಗೊತ್ತಿಲ್ಲ, ಬಂದ್ಮೇಲೆ ಏನಂತ ಯೋಚನೆ ಮಾಡೋದು. ಓಟ್ ಹಾಕೋದು ನಿಮ್ ಜವಾಬ್ದಾರಿ? ಕಾಂಗ್ರೆಸ್ ಸರ್, ಇನ್ನೇನು ಓಟ್ ಹಾಕೋದು ನಿಮ್ ಜವಾಬ್ದಾರಿ ಅಲ್ವಾ? ಈಗ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಇಲ್ಲ, ಹಂಗಂದ್ರೆ ನೋಡೋದು ಸರ್. ಹೆಂಗಾರು ಕಾಂಗ್ರೆಸ್ನವ್ರು JDS ಜೊತೆಗಿದ್ದಾರೆ, ದಳಾನೆ ಹೆಂಗಿನೇ. ಹೌದಾ? ಏನ್ ಸರ್, ಒಂದು 5 ವರ್ಷಕ್ಕೆ ಓಟ್ ಹಾಸ್ಕೊಂಡು ಹೋಯ್ತಾರೆ, ತಿರ್ಗಾ ಏನು ಕೆಲಸ ಬರೋದೇ ಇಲ್ಲ. ಸುಮ್ಗೆ ವೇಸ್ಟ್. ರಾಜಕೀಯ ಇರೋದು ಇಲ್ಲದು ಒಂದೇ ವೇಸ್ಟ್. ರಾಜಕೀಯನೇ ಮಾಡಂಗಿಲ್ಲ ಸರ್. ಸುಮ್ಗೆ ಬಿಸಾಕ್ಬಿಟ್ಟು ಇವ್ರ ಮನೆಯಲ್ಲೂ ಪಾತ್ರೆ ತೊಳ್ಕೊಂಡು ಆರಾಮಾಗಿದ್ರೆ ಒಳ್ಳೇದು. ಯಾರು? ಎಲ್ಲಾರು ರಾಜಕೀಯ ಅವರು ಪಾತ್ರೆ ತಗೊಂಡಿರ್ಬೇಕಾ? ಅಷ್ಟೇನೆ ಸರ್, ಬಿಡಿ. ರಾಜಕೀಯನೇ ಸುಳ್ಳು. ನಾವ್ ಹೇಳ್ತಾ ಇದೀವಲ್ಲ ಸರ್, ರಾಜಕೀಯನೇ ಸುಳ್ಳು. ಮತ್ತೆ ಏನಕ್ಕೆ ಇವರೆಲ್ಲ ಮಾಡೋದು ಹಿಂಗೆ? ಏನೇನೋ ಸುಮ್ ಮಾಡ್ತಾರೆ, ಕಾಸ್ಗೋಸ್ಕರ ಇನ್ಯಾದಕ್ಕೆ ಮಾಡ್ತಾರೆ ಸರ್. ಇವ್ರದ್ದು ಒಂದು ಬಿಸ್ನೆಸ್. ಸುಳ್ಳು ಹೇಳೋದು ಇವ್ರ ಬಿಸ್ನೆಸ್. ನಾವಿಲ್ಲಿ ನಿಜ ಹೇಳ್ಬಿಟ್ಟು ಸಾರ್ ತಗೊಳ್ಳಿ ಅಂತ ನಮಗೊಂದು ಬಿಸ್ನೆಸ್ ಅಷ್ಟೇನೆ. ಇವ್ರದ್ದು ಒಂದು ಸುಳ್ಳು, ಒಂದು ಬಂಡವಾಳ ಅಷ್ಟೇನೆ, ಬೇರೆ ಏನೂ ಇಲ್ಲ. ಕಾಸು ಕೊಡಕ್ ಬರ್ತಾರ? ಕಾಸು ಕೊಡಕ್ ಬರ್ತಾರೆ, ಇನ್ನೇ ಸರ್ ಬರ್ತಾರೆ ಸರ್. ನಾವೆಲ್ಲ ಇಸ್ಕೊಂಡಿಕ್ಕಿಲ್ಲ. ಒಳ್ಳೇದು. ದುಡಿಯೋರು ಅಂದ್ರಲ್ಲ, ಅದು ದುಡಿಯೋರು ನಾವೇನ ಬೇಗ ಇವ್ರಿಗೆ ಒಂದು 50-100 ಕೊಟ್ಬಿಟ್ಟು ಕೊಡ್ಸೋದ ಮಾಡಿ. ಆಯ್ತು ಸರ್. ಸರಿ. ಬುಲೆಟ್ ರಿಪೋರ್ಟರ್ನಲ್ಲಿ ನಿಮ್ಗೆ ಮಂಡ್ಯದ ಜನರ ನಾಡಿ ಮಿಡಿತ, ಮಂಡ್ಯ ಜನರ ಒಳ ಮನಸ್ಸಿನಲ್ಲಿರುವಂತಹ ರಾಜಕೀಯ ವಿಚಾರ ಹೊರಗಡೆ ತರುವಂಥ ಪ್ರಯತ್ನವನ್ನ ನಾನಂತೂ ಮಾಡಿದ್ದೀನಿ. ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ತಂಡ ಸಂಪೂರ್ಣವಾದಂಥ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿದೆ. ಜನನು ಕೂಡ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜಕೀಯವಾಗಿ ಜನ ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳಿದ್ದಾರೆ. ಯಾವುದೋ ರಾಜಕೀಯ ನಾಯಕರನ್ನ ಅಥವಾ ಕಾರ್ಯಕರ್ತರನ್ನ ಕರೆತಂದಿಟ್ಟು ಅವ್ರ ಹತ್ರ ಏನಾದರೂ ಹೇಳಿಸಿ ಅಥವಾ ಅವರಿಂದ ಏನಾದರೂ ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡಲಿಲ್ಲ. ನಿಜವಾದ ಮಾತುಗಳನ್ನ, ನಿಜವಾದಂಥ ರಾಜಕೀಯವಾಗಿ ನಾನು ಯಾರಿಗೆ ಓಟ್ ಹಾಕಬೇಕು, ಯಾತಕ್ಕೋಸ್ಕರ ಓಟ್ ಹಾಕಬೇಕು, ಏನ್ ನೋಡಿ ನಾನು ಓಟ್ ಹಾಕಬೇಕು ಅನ್ನೋ ಯೋಚನೆಗಳನ್ನ ಜನ ಮಾಡ್ಕೊಂಡು ಕಾಣಿಸ್ತಾ ಇದೆ. ಆದರೆ ಒಂದಿಷ್ಟು ಜನರ ಅಭಿಪ್ರಾಯಗಳು ಹೇಗಿತ್ತು ಅಂತಂದ್ರೆ, ಕೊನೆಯ ಮೂಮೆಂಟಲ್ಲಿ, ಕೊನೆಯ ಕ್ಷಣದಲ್ಲಿ ಓಟ್ ಹಾಕುವಂಥ ಸಂದರ್ಭದಲ್ಲಿ ನಾನು ಏನು ನೋಡಿ ಓಟ್ ಹಾಕ್ತೇನೆ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂಥ ಸಂಖ್ಯೆ ಕೂಡ ಜಾಸ್ತಿ ಇದೆ. ಬಟ್ ಸುಮಲತಾ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಇಬ್ಬರ ನಡುವಿರುವಂಥ ಫೈಟ್ ಸಮಬಲದ ಫೈಟ್ ಇದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ನಾನಂತೂ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಅವರ ಅಭಿಪ್ರಾಯವನ್ನು ಮುಂದಿಟ್ಟಿದ್ದೀನಿ. ಮಂಡ್ಯದಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ಬುಲೆಟ್ ರಿಪೋರ್ಟ್ ಮೂಲಕ ನಿಮಗೆ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಅವಕಾಶ ಏನಾದರೂ ಸಿಕ್ಕರೆ ಮತ್ತೊಂದು ಕ್ಷೇತ್ರದಲ್ಲೂ ಕೂಡ ನಿಮಗೆ ಬುಲೆಟ್ ರಿಪೋರ್ಟರ್ ಮೂಲಕವಾಗಿ ಜನರ ಮನಸ್ಸಿನಲ್ಲಿರುವಂತಹ ರಾಜಕೀಯ ವಿಷಯವನ್ನು ನಿಮಗೆ ಮುಟ್ಟಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.